ಇವತ್ತು ರಾಜ್ಯದಲ್ಲಿ 3 ವರ್ಷ ಸರ್ಕಾರ ಬರೀ ಕಾಂಟ್ರವರ್ಸಿಯಲ್ಲಿ ನಡೆದಿದೆ ಹೊರತು ಇದು ಕೇವಲ 18 ತಿಂಗಳಿದೆ. ಈ 18 ತಿಂಗಳಲ್ಲಿ ಸರ್ಕಾರ ನಡ್ಕೊಂತಾರೆ. ಈ ಪರಿಸ್ಥಿತಿ ನೋಡಿದ್ರೆ ರಾಜ್ಯದ ಜನ ಇವತ್ತು ಈಗ ಒಂದು ಕೆಟ್ಟ ಸರ್ಕಾರ, ದುರಾಡಳಿತ ಸರ್ಕಾರ, ಈ ಒಂದು ಜನದ್ರೋಹ ಮಾಡಿ ಸರ್ಕಾರ ತಂದ್ವಿ ಅಂತ ಶಾಪ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ಆಗ್ತಾ ಇದ್ದಾರೆ. ಈ ದರಿದ್ರ ಸರ್ಕಾರ ಬಂದಾಗಿಂದ ರಾಜ್ಯದ ಜನ ನೆಮ್ಮದಿಯಾಗಿಲ್ಲ. ರಾಜ್ಯದ ಜನ ಕಾಂಗ್ರೆಸ್ ಪಕ್ಷ ದರಿದ್ರ ಸರ್ಕಾರ ತಂದು ಕಾಂಗ್ರೆಸ್ ಪಕ್ಷದ ದರಿದ್ರ ಸರ್ಕಾರ ತಂದು ಈ ಕಾಂಗ್ರೆಸ್ ಪಕ್ಷನ ತಂದು ಇವತ್ತು ಈ ಕಾಂಗ್ರೆಸ್ ಪಕ್ಷ ದರಿದ್ರ ಸರ್ಕಾರ ತಂದು 3 ವರ್ಷದಿಂದ ಬರೇ ಒಂದು ಸಾಲ ಮಾಡಿದೆ ಹೊರತು ಅಭಿವೃದ್ಧಿ ಇಲ್ಲ. ಜನ ಇವತ್ತು ಏನ್ ಕೇಳ್ತಾ ಇದ್ದಾರೆ? ಜನ ಏನ್ ಬಾಯಿಯವರು ಮಾರ್ಕೆಟರ್ ಅವರು ಮಾರ್ಕೆಟ್ ತರಕಾರಿ ಮಾಡ್ತಾ ಇದಾರಲ್ಲ, ತರಕಾರಿ ಮಾಡೋರು ಇವರು ಮಾರ್ಕೆಟ್ ಇಂದ ಬಂದಾರೆ. ಈ ಮಾರ್ಕೆಟ್ ಇಂದ ಬರೋರು ಹಿಂಗೆ ಕೂಗಾಡೋದು, ಮಾರ್ಕೆಟ್ ಇಂದ ಬಂದಿರ್ಬೇಕೆಲ್ಲ ಇವರು. ಸೌಮ್ಯತೆ ಇಲ್ಲ. ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ ಸಂದೇಶ ಅದು. ಅದೇ ಉತ್ತರ ಸುಮ್ಮನೆ ಇರಿ. ಅಲ್ಲ ನಿಮ್ಗೆ ವಾಪಸ್ ಬರ್ತೀನಿ. ಅಲ್ಲ ನಿಮ್ಗೆ ಏನಾದ್ರು ಹೇಳಿದ್ರೆ ಕೈ ಎತ್ತಿ ಮಧ್ಯದಲ್ಲಿ ಮಾತಾಡಿ. ಅಲ್ಲ ನಿಮ್ಗೆ ಏನೇ ಇದ್ರು ಕೈ ಎತ್ತಿ. ಬೇಡ ಪ್ಲೀಸ್, ಮಧ್ಯದಲ್ಲಿ ಮಾತಾಡೋದು ಬೇಡ. ಮಧ್ಯದಲ್ಲಿ ಮಾತಾಡೋದು ಬೇಡ. ನಿಮ್ಮ ಯೋಗ್ಯತೆ ಬಗ್ಗೆ ಹೇಳಕ್ ಬಂದಿದ್ದೀನಿ. ಮಧ್ಯದಲ್ಲಿ ಮಾತಾಡೋದು ಬೇಡ. ಏನಿದ್ರು ಕೂಡ ಕೈ ಎತ್ತಿ ಖಂಡಿತ ಅವಕಾಶ ಕೊಡ್ತೀನಿ. ಮತ್ತೆ ಹೆಚ್ಚು ವಿಷಯ ಇದ್ರೆ ಖಂಡಿತ ಹೆಚ್ಚುವರಿ ಸಮಯ ತಗೊಳ್ಳೋಣ. ದುರಾಡಳಿತದಲ್ಲಿ ಮುಳುಗಿರೋ ಸರ್ಕಾರ ಬಗ್ಗೆ ನಾವು ಹೋಗ್ಲಕ್ ಬಂದಿಲ್ಲ. ಜನಸಾಮಾನ್ಯರು ಪಡ್ತಾರ ಕಷ್ಟ, ಅಧಿಕಾರಿಗಳು ಪಡ್ತಾರಂತ ಪರದಾಟ, ಮನ್ಮನೆ ಗಂಟ ಎಲ್ಲ ಒಂದೊಂದು ವರ್ಷ ಆಗಿದೆ ಅಂತ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ರಿ. CM ಚೇಂಜ್ ಆಗಿದ ತಕ್ಷಣ ಇವತ್ತು ಅಧಿಕಾರಿಗಳು ಮತ್ತೆ ಪರದಾಟ, ಮತ್ತೆ ಟ್ರಾನ್ಸ್ಫರ್ಗಳು. ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಒಂದು ಬಿಟ್ಟರೆ, ಕಾಂಟ್ರವರ್ಸಿ ಒಂದು ಬಿಟ್ಟರೆ, ನಾಮಕರಣ ಒಂದು ಬಿಟ್ಟರೆ, ಸಾಧನ ಸಮಾವೇಶಗಳು ಬಿಟ್ಟರೆ, ಒಳ ಮೀಸಲಾತಿ ಕಾಂಟ್ರವರ್ಸಿ ಬಿಟ್ಟರೆ, ಜನಗಣತಿ ಕಾಂಟ್ರವರ್ಸಿ ಬಿಟ್ಟರೆ, ನೆರಗದಲ್ಲಿ ಭ್ರಷ್ಟಾಚಾರ ಬಿಟ್ಟರೆ, ವಾಲ್ಮೀಕಿ ಹಗರಣ ಬಿಟ್ಟರೆ, ಸ್ಮಾರ್ಟ್ ಮೀಟರ್ ಭ್ರಷ್ಟಾಚಾರ ಬಿಟ್ಟರೆ, ವಸತಿ ಇಲಾಖೆ ಭ್ರಷ್ಟಾಚಾರ ಬಿಟ್ಟರೆ, ಇವತ್ತು CM ಕುರ್ಚಿ ಹೋರಾಟ, ರಾಜ್ಯದ 7 ಕೋಟಿ ಜನ ನರಳಾಟ. ಇವತ್ತು ಜನ ಪರದಾಟನ ಇವತ್ತು ಇವರಿಷ್ಟು ಸೌಮ್ಯಾಗಿ ಇವತ್ತು ಇವ್ರ ಕುರ್ಚಿ ಖಾತೆಗಳು ಯಾವ್ದಾದ್ರೇನ್ರಿ? ಜನ ಸೇವೆ ಮಾಡಕ್ಕೆ ಯಾವ ಖಾತೆ ಆದ್ರೆ ಏನ್ರಿ? ಯಾವ ಖಾತೆ ಆದ್ರೆ ಏನ್ರಿ? ಜನತಾ ದರ್ಶನ ಮಾಡಿದ್ದು ಕುಮಾರಸ್ವಾಮಿ ಅವರು. ಜನತಾ ದರ್ಶನ ಮಾಡಿ ಕುಮಾರಸ್ವಾಮಿ ಅವರು. ಗ್ರಾಮ ವಾಸ್ತವ್ಯ ಮಾಡಿದ್ದು ಕುಮಾರಸ್ವಾಮಿ ಅವರು. ಗ್ರಾಮ ವಾಸ್ತವ್ಯ ಮಾಡಿದ್ದು ಕುಮಾರಸ್ವಾಮಿ ಅವರು. ಜನತಾ ದರ್ಶನ ಮಾಡಿದ್ದು ಕುಮಾರಸ್ವಾಮಿ ಅವರು. ಮಧ್ಯಂತರ ಚುನಾವಣೆ ಒಂದು ನಿಮಿಷ ಮಾತಾಡಬಿಡಿ, ಅವಕಾಶ ಕಿತ್ಕೊಂಡ್ರೆ ಮಧ್ಯಂತರ ಚುನಾವಣೆ ಅಂತ ಆಗೋದಿಲ್ಲ. ಈಗ ಕುಮಾರಸ್ವಾಮಿ ಬಗ್ಗೆ ಒಂದೇ ನಿಮಿಷ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾರೆ. ಕುಮಾರಸ್ವಾಮಿ ಬಂದು ಕೇವಲ 18 ತಿಂಗಳು ಇದ್ರೆ ಕೂಡ ಜನತಾ ದರ್ಶನ ಅಂತ ಕಾರ್ಯಕ್ರಮಗಳು, ಮತ್ತೆ ಗ್ರಾಮ ವಾಸ್ತವ್ಯಗಳು, ಮತ್ತೆ ರೈತರ ಸಾಲ ಮನ್ನಾ, ಬೀದಿ ವ್ಯಾಪಾರಿಗೆ 10,000 ಕೊಟ್ಟಿರೋದು, ಮತ್ತೆ ಗಿರ್ವಿಟ್ ಅಂತ ಸಾಲ ಮನ್ನಾ, ಈ ರೀತಿ 10 ಕಾರ್ಯಕ್ರಮಗಳು ಮಾಡ್ತಿದ್ದ ಕುಮಾರಸ್ವಾಮಿ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಹೇಳಿದೊಂದು ವಕ್ತಾರ, ಬರೀ ಕೂಗಾಟ, ಕಿರ್ಚಾಟ, ಖಾಲಿ ಡಬ್ಬ ಕುಮಾರ, ಖಾಲಿ ಡಬ್ಬ ಕುಮಾರ. ಜನತಾ ದರ್ಶನ ಯಾರು ಮಾಡಿದ್ರು? ಗ್ರಾಮ ವಾಸ್ತವ್ಯ ಯಾರು ಮಾಡಿದ್ರು? ಚುನಾವಣೆ ಮೊದಲಿಂದಾನು ಹೇಳ್ತಾ ಇದ್ದೀನಿ ಏನಂದ್ರೆ, ಎಷ್ಟು ಬೇಕೋ ಅಷ್ಟು ಬಗದು ತಿನ್ನೋದಕ್ಕೆ ರೆಡಿ ಇದ್ದಾರೆ ಎಲ್ಲಾ ಶಾಸಕರು, ಎಲ್ಲಾ ಮಂತ್ರಿಗಳು ಸಹ, ಇನ್ಕ್ಲೂಡಿಂಗ್ ನಮ್ಮ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಹ ಬಗದು ಸಹ ನಮ್ಮ ರಾಜ್ಯದ ಆರ್ಥಿಕ ಹಣವನ್ನ ಎಷ್ಟು ಬೇಕೋ ಅಷ್ಟು ಬಗದು ತಿನ್ಕೊಳ್ಳೋದಕ್ಕೆ ಅವ್ರು ರೆಡಿ ಇದ್ದಾರೆ ಹೊರತು